ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಮನೆ ಮೇಲೆ ನಮ್ಮ ಓನರವರು ಹೊಸ ಮನೆ ಕಟ್ತಾ ಇದ್ದಾರೆ. ಅದರದ್ದು ಮೋಲ್ಡಿಂಗ್ ಆಯಿತು. ಅದರ ಪ್ರಯುಕ್ತ ನಾವು ಮನೆಯಲ್ಲೇ ಈ ರೀತಿಯಾಗಿ ತಿಂಡಿ ಎಲ್ಲ ಮಾಡಿಕೊಟ್ವಿ. ಒಂದು ಸುಮಾರು 30 ಜನಕ್ಕೆ ತಿಂಡಿ ಎಲ್ಲ ಕೇಸರಿಬಾತು, ಹಾಗೆ ಪಲಾವು ಮತ್ತು ಚಿತ್ರಾನ್ನ ಈ ರೀತಿಯಾಗಿ ಮಾಡಿಕೊಟ್ವಿ. ಅದರದ್ದೊಂದು ಸಣ್ಣ ವಿಡಿಯೋ ಹಾಗೆ ಮೋಲ್ಡಿಗೆ ಹಾಕಿರೋ ಮನೆ ವಿಡಿಯೋನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್. ನೋಡಿ, ಆ ದಿನ ಬೆಳಗ್ಗೆ ಮೊನ್ನೆ ಭಾನುವಾರ ನಡೆದಿತ್ತು ಈ ರೀತಿಯಾಗಿ ಮನೆ ಮೋಲ್ಡಿಂಗು. ಆ ರೀತಿಯಾಗಿ ನಮ್ಮ ಹೋಟೆಲ್ ಇರಲಿಲ್ಲ ಆವತ್ತು. ಆ ರೀತಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ಬೆಳಗ್ಗೆ 30 ಜನಕ್ಕೆ ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾವು ಫಸ್ಟೇ 30 ಜನಕ್ಕಾಗಿತ್ತು ತಿಂಡಿ. ಈ ರೀತಿಯಾಗಿ ಚಿತ್ರಾನ್ನ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೋಡಿ, ಅನ್ನ ಮಾಡ್ಕೊಂಡಿದ್ದೀವಿ. ಹಾಗೆ ಚಿತ್ರಾನ್ನಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಈ ರೀತಿಯಾಗಿ ಬೆರೆಸ್ಕೊಂಡು ಎಲ್ಲ ಮಾಡ್ಕೊಂಡ್ವಿ. ಸರಿಸುಮಾರು ಒಂದು 30 ಜನಕ್ಕಾಗಷ್ಟು ತಿಂಡಿ ಕಣ್ರಿ. ಮೋಲ್ಡಿಂಗು ಅಂದಮೇಲೆ 10-20 ಜನ ಆಗಲ್ಲ. ಸುಮಾರು ಒಂದು 20ರಿಂದ 25 ಮೇಲೇ ಇರಬೇಕು ಕಣ್ರಿ. ಯಾಕಂದರೆ ಅದು ಬೇಗ ಕ್ಯೂರಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸಿಮೆಂಟು. ಆ ಕಾರಣಕ್ಕಾಗಿ ಒಂದು 25-30 ಜನ ಇರಲೇಬೇಕು. ನೋಡಿ, ಈ ರೀತಿಯಾಗಿ ಅನ್ನ ಮಾಡಿಕೊಂಡು ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಸಪ್ರೇಟಾಗಿ ಚಿತ್ರಾನ್ನ ಬೆರೆಸಿ ಅವ್ರಿಗೆಲ್ಲ ಅಂದರೆ ಕೂಲಿ ಆಳುಗಳಿಗೆಲ್ಲ ಕೊಟ್ವಿ ಅವತ್ತು. 30 ಜನಕ್ಕಾಗಿರುತ್ತೆ ಕಣ್ರೆ. ತುಂಬ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ ಅಂತೂ. ಸಖತ್ ಟೇಸ್ಟಿಯಾಗೂ ಇತ್ತು. ನಾವು ಯಾವುದನ್ನ ಫಂಕ್ಷನ್ಗೆ ಅಥವಾ ದೇವಸ್ಥಾನದ ಪ್ರಸಾದಕ್ಕೆ ಈ ರೀತಿಯಾಗಿ ನಮ್ಮ ಹೋಟೆಲಲ್ಲಿ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾ ಇರ್ತೀವಿ. ಹಾಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ, ಮಧ್ಯಾಹ್ನ ಅಂದರೆ ಸರಿಸುಮಾರು ಒಂದು 12 ಗಂಟೆಗೆಲ್ಲ ಅವ್ರಿಗೆ ಊಟ ಕೊಟ್ಬಿಡ್ಬೇಕು ಕಣ್ರಿ. ಮೋಲ್ಡಿಂಗ್ ಹಾಕೋರಿಗೆ ಈ ರೀತಿಯಾಗಿ ತರಕಾರಿ ಎಲ್ಲ ಹಾಕಿ ಪಲಾವು ಮತ್ತು ಮೋಲ್ಡಿಂಗ್ ಹಾಕೋ ದಿವಸ ಏನಾದ್ರೂ ಆಗಲಿ ಒಂದು ಸ್ವೀಟ್ ಇರಲೇಬೇಕು. ಅಂದರೆ ಬೇಕ್ರಿಯಿಂದ ತಂದಿದ್ದು ಸ್ವೀಟು ಅಂದರೆ ಅಷ್ಟಾಗಿ ಇದಾಗಲ್ಲ ಕಣ್ರಿ. ಏನಾನ ಒಂದು ಪಾಯಸ ಆಗಲಿ, ಹಾಲ್ಕೀರಾಗಲಿ ಅಥವಾ ಈ ರೀತಿಯ ಕೇಸರಿ ಭಾತಾಗಲಿ ಮಾಡಿ ಕೊಡೋದು ಪದ್ಧತಿ ಕಣ್ರಿ. ಹಾಗೆ ನಾವು ಕೇಸರಿ ಭಾತು ಮಾಡ್ತಾಯಿದ್ವಿ. ನೋಡಿ, ಈ ರೀತಿಯಾಗಿ 30 ಜನಕ್ಕೆ ನಾನು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ಇಬ್ಬರೇ ಮಾಡಿದ್ವಿ. ಈ ರೀತಿಯಾಗಿ ತರಕಾರಿ ಎಲ್ಲ ರಾತ್ರಿ ಬಿಡಿಸಿಟ್ಕೊಂಡಿದ್ವಿ ಪಲಾವ್ಗೆ. ಕೇಸರಿ ಭಾತ್ಗೆಲ್ಲ ಮಾಡಿಕೊಟ್ವಿ. 7:30-8 ಗಂಟೆಗೆ ತಿಂಡಿ ಕೊಟ್ಬಿಟ್ವಿ. ಮತ್ತು 12-12:30 ಈ ರೀತಿಯಾಗಿ ಕೇಸರಿ ಭಾತು 30 ಜನಕ್ಕೆ ನಾನು ನಮ್ಮ ಮನೆಯವರು ಸೇರಿ ಸಿದ್ಧ ಮಾಡ್ಕೊಂಡ್ವಿ. ಯಾರೇ ಆಗಲಿ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ನಾವಂತೂ, ಆರ್ಡ್ರ್ ಹೇಳಿದ್ರೆ. ಹಾಗಾಗಿ ನಮ್ಮ ಮನೆ ಓನರವರು ಹೋಟೆಲವ್ರು ನಾವೇ ಇರೋವಾಗ ಬೇರೆಯವ್ರು ಯಾಕೆ ಅಂತ ಅಂದ್ಬಿಟ್ಟು ಹೀಗೆ ನಮಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಕಣ್ರಿ. ಕೇಸರಿ ಭಾತು ಅಷ್ಟೇ, ಪಲಾವು ಅಷ್ಟೇ, ಹಾಗೆ ಚಿತ್ರಾನ್ನ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. ಅದರಲ್ಲಿ ನಾನು ಹೇಳೋ ಮಾತಲ್ಲ, ನಮ್ಮ ಹೋಟೆಲ್ ಚಿತ್ರಾನ್ನ ಅಂದರೆ ಫೇಮಸ್ಸು ಕಣ್ರಿ. ಮಧ್ಯಾಹ್ನ ಟೈಮ್ ಊಟಕ್ಕೆ ಸಹ ಚಿತ್ರಾನ್ನ ಇದೆಯಾ, ಚಿತ್ರಾನ್ನ ಕೊಡಿ ಚೆನ್ನಾಗಿರುತ್ತೆ ಅಂತ ಕೇಳಿ ತೊಗೊತಾರೆ. ಹಾಗಾಗಿ ನಮ್ಮ ಚಿತ್ರಾನ್ನ ಫೇಮಸ್ಸು. ಈ ರೀತಿಯಾಗಿ ನೋಡಿ, ರವೆ ಎಲ್ಲ ಹುರಿದು ರೆಡಿ ಮಾಡಿಕೊಂಡು ಕೇಸರಿ ಭಾತು ಮತ್ತು ಪಲಾವು ರೆಡಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಕೇಸರಿ ಭಾತು ಅಷ್ಟೇ ಹದವಾಗಿ ಬಂದಿತ್ತು. ಅವ್ರಿಗೆ ಬಡಿಸೋ ವಿಡಿಯೋನು ಮಾಡ್ಕೊಬೇಕು ಅಂದ್ಕೊಂಡೆ. ಹಾಗಾಗಿ ಅವರು ಏನು ಅನ್ಕೊತಾರೋ ಕೂಲಿ ಆಳು ಅಂತ ಅಂದ್ಬಿಟ್ಟು ನಾವು ಆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಕಣ್ರಿ. ಸಾರಿ. ಇಲ್ಲ ಅಂದಿದ್ದರೆ ಎಷ್ಟು ಜನ ಬಂದಿದ್ರು ಅಂತ ನಿಮಗೂ ಒಂದು ಐಡಿಯಾ ಸಿಕ್ಕಿರೋದು ಅಲ್ಲ. ನೀವು ನೋಡಿರ್ತೀರ, ಆದರೂ ಒಂದು ಐಡಿಯಾ ಸಿಕ್ಕಿರೋದು ನಿಮಗೂ. ಈ ರೀತಿಯಾಗಿ ನೋಡಿ, ಕೇಸರಿ ಭಾತೆಲ್ಲ ಸಿದ್ಧ ಆಯಿತು. ಒಂದು 12:30 ಆಗಿತ್ತು ನಾವು ಅವ್ರಿಗೆ ಊಟ ಬಡಿಸೋಷ್ಟೊತ್ತಿಗೆ. ನೋಡ್ತಾ ಇದ್ದೀರಲ್ಲ ನೋಡಿ, ಪಲಾವು ಏನು ಸೂಪರಾಗಿತ್ತು ಗೊತ್ತಾ. ಅಲ್ಲ, ನಾನು ಮಾಡಿರೋದು ಅಂತ ಹೊಗಳ್ಕೊತಾ ಇದ್ದೀನಿ ಅಂದ್ಕೊಬೇಡಿ, ಸಖತ್ತಾಗಿ ಬಂದಿತ್ತೆಲ್ಲ ಟೇಸ್ಟು. ಹಾಗೆ ನೋಡಿ, ಮನೆ ಮೋಲ್ಡಿಂಗ್ ಆದಮೇಲೆ ಮಾರನೇ ದಿವಸ ತೆಗೆದಿರೋ ವಿಡಿಯೋ ಆಗಿರುತ್ತಿದ್ದು. ನೋಡಿ, ಈ ರೀತಿಯಾಗಿ ಮೆಟ್ಟಿಲುಗಳ ಮೇಲೆ ಈ ರೀತಿ ನಾನು ತುಂಬ ಮೇಲಕ್ಕೆ ಹತ್ತಲಿಲ್ಲ. ಯಾಕಂದರೆ ಇದು ಸ್ವಲ್ಪ ಮನೆ ಮೇಲಕ್ಕೆವರೆಗೂ ಇದು ಸೈಡಲ್ಲೇ ಇಟ್ಕೊಳಕ್ಕೆ ಇತ್ತು. ಮತ್ತು ಅದ್ರ ಮೇಲಕ್ಕೆ ಮೋಲ್ಡಿಂಗ್ ಹಾಕಿದಾರಲ್ಲ ಈಗ ಹೊಸ್ದಾಗೆ, ಅಲ್ಲಂತೂ ಇಟ್ಕೊಳಕ್ಕೆ ನಮ್ಮ ಮನೆ ಮೇಲ್ವರೆಗೂ ಇಟ್ಕೊಳಕ್ಕೆ ಈ ರೀತಿಯಾಗಿ ಸೈಡಲ್ಲಿ ಸಪೋರ್ಟ್ ಇದೆ. ಅದ್ರ ಮೇಲಲ್ವಾ, ಆ ಕಾರಣಕ್ಕಾಗಿ ಹತ್ತಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಭಯ ಅನಿಸ್ತು. ಹಾಗಾಗಿ ನಿಮಗೆ
ನಿಮಗೆ ಸ್ವಲ್ಪನೇ ವಿಡಿಯೋ ತೋರಿಸಿದ್ದೀನಿ. ಈ ಮನೆ ಎಲ್ಲ ಫಿನಿಶ್ ಆದಮೇಲೆ ಅದ್ರದ್ದೊಂದು ವಿಡಿಯೋ ಸಹ ಮಾಡ್ತೀನಿ, ತಿಳಿಸ್ತೀನಿ. ಮೋಲ್ಡಿಂಗ್ ಹಾಕಿರೋ ಈ ವಿಡಿಯೋ ನಿಮಗೂ ಸ್ವಲ್ಪ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ 3 ಬೆಡ್ರೂಮ್ ಮಾಡಿದ್ದಾರೆ. ನಾನು ಒಳಗಡೆ ಎಲ್ಲ ಹೋಗಲಿಲ್ಲ, ನನ್ನ ಬೈಕೆ ಬೈ ಚಾನ್ಸ್ ಹೊಸ್ದಾಗಿ ಹಾಕಿರೋದಲ್ವ ಮೋಲ್ಡು, ಏನಾಗುತ್ತೋ ಏನೋ ಅಂತ ಈ ರೀತಿ ಎಲ್ಲ ಮೋಲ್ಡ್ ಹಾಕಿ ಇದು ಮಾಡಿದ್ದಾರೆ. ನಾನು ಒಳಗಡೆ ಹೋಗಲಿಲ್ಲ, ಆ ಕಡ್ಡಿಗಳು ಅದೆಲ್ಲ ಇದೆ ನೋಡಿ. ಈ ರೀತಿಯಾಗಿ ನೋಡಿ, ಸೈಡಲ್ಲಿ ಇಟ್ಕೊಳಕ್ಕೆ ಏನೂ ಇಲ್ಲ ಸಪೋರ್ಟು, ಹಾಗಾಗಿ ಅದ್ರ ಮೇಲಕ್ಕೂ ಹತ್ತಲಿಲ್ಲ ನನ್ನ ಬೈಕೆ. ಹೀಗೆ ಮೋಲ್ಡಿಂಗ್ ಎಲ್ಲ ಹಾಕಿ ಕಂಪ್ಲೀಟ್ ಆಗಿತ್ತು. ಅವತ್ತು ಬೆಳಗ್ಗೆ 6 ಗಂಟೆಗೆ ಬಂದಿದ್ದರು ಭಾನುವಾರ ದಿವಸ, ಮತ್ತು 12:15 1 ಗಂಟೆ ಆಯಿತು ಮುಗಿಯುವಷ್ಟೊತ್ತಿಗೆ ಮೋಲ್ಡಿಂಗದ್ದು. ನೋಡಿ, ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮೋಲ್ಡಿಂಗ್ ಆಗಿದೆ. ಇದು ಆಗಿತ್ತು ನಮ್ಮ ಮನೆ. ಇದು ನೋಡಿ, ಕೆಳಗಡೆ ಫಸ್ಟ್ ಇತ್ತು, ಮೇಲ್ಗಡೆ 1 ಬೆಡ್ರೂಮು ಹಾಗೆ ಅಟ್ಯಾಚ್ ಬಾತ್ರೂಮ್ ಇತ್ತು. ಈಗ ಅದಕ್ಕೆ ಜಾಯಿಂಟ್ ಮಾಡಿ 3 ಬೆಡ್ರೂಮು ಆ ರೀತಿಯಾಗಿ ಕಟ್ತಾ ಇದ್ದಾರೆ. ಫಿನಿಶ್ ಆದಮೇಲೆ ನಿಮಗೆಲ್ರಿಗೂ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ. ಇದಾಗಿತ್ತು ಮನೆ ಮೋಲ್ಡಿಂಗ್ ವಿಡಿಯೋ, ಹಾಗೆ ಅಡುಗೆ ಮಾಡಿದ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.